ಸೊ ಹಾಯ್ ಹಲೋ ಫ್ಯಾಮ್. ಆಚಾರ್ಯ ಕಾಲೇಜಲ್ಲಿ ಇರೋರಿಗೆಲ್ಲ ಹತ್ರ ನೀನು ಎಷ್ಟಲ್ಲಿ ಬಂದಿದ್ಯಾ ಇಲ್ಲಿಗೆ? ಇದೆ ಬೆಟ್ಟದ್ದು ಮೇನ್ ಎಂಟ್ರೆನ್ಸ್ ಆರ್ಚ್ ಬರ್ತಿದೆಯಲ್ಲ ಅದೇ ರೂಟು ಬೆಟ್ಟ ರೂಟು ಎಲ್ಲ ತುಂಬ ಮೆಮೊರೀಸು. ಫೈನಲಿ ರೀಚ್ ಗೈಸ್ ಬೆಟ್ಟಕ್ಕೆ. ತುಂಬಾ ಗಾಡಿ ಇದೆ. ಅವಾಗ ನೀರಲ್ಲಿ ಏನು ಗಲೀಜಿಲ್ಲ. ಸೊ ಹಾಯ್ ಹಲೋ ಫ್ಯಾಮ್. ಸೊ ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ಪ್ರಿಷಾ ಗೌತಮ್ YouTube ಯೂಟ್ಯೂಬ್ ಚಾನಲ್. ಸೊ ಇದು ನಮ್ಮ ಫಸ್ಟ್ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ತುಂಬ ಕಮೆಂಟ್ಸ್ ಬರ್ತಾ ಇತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ ಅಂತ. ಹೌದು, ತುಂಬ ಮೆಸೇಜಸ್ ಕೂಡ ಬರ್ತಾ ಇತ್ತು, ಬ್ರೋ ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡಿ ಅಂತ. ಸೊ ತುಂಬ ಥ್ಯಾಂಕ್ಸ್ ನಮಗೆ ಸಜೆಸ್ಟ್ ಮಾಡಿದ್ದಕ್ಕೆ. ತುಂಬ ನಮಗೆ ಲೊಕೇಶನ್ ಡೀಟೇಲ್ಸ್ ಹೇಳಿ ಅಂತ ತುಂಬ ಕಮೆಂಟ್ಸಲ್ಲೆಲ್ಲ ಡೈರೆಕ್ಟಾಗಿ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ಅದೇ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನಿದೆ, ಆ ಪ್ಲೇಸ್ ಯಾವ ಥರ ಇದೆ, ಎಷ್ಟು ಕಿಲೋಮೀಟರ್, ಸೊ ಎಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತೀವಿ. ಸೊ ಬನ್ನಿ ಹೋಗೋಣ. ಬೇಗ ಹೋಗೋಣ ಬನ್ನಿ. ಯಾಕೆ ತೆಗ್ದೆ? ಅಲ್ಲೆಲ್ಲ ಫುಲ್ ಟ್ರಾಫಿಕ್ಕು ಧೂಳೆಲ್ಲ ಇಲ್ಲಿಂದ ಚೆನ್ನಾಗಿರುತ್ತೆ. ಓಕೆ, ಫುಲ್ ಗಿಡ ಮರ. ಇದು ಎಲ್ಲೆಲ್ಲಿಂದ ಹತ್ರ ಹೇಳು ಲೊಕೇಶನ್ನು? ನೆಲಮಂಗ್ಲಿಂದಲೂ ಹೋಗ್ಬೋದು, ಆರ್ಎನ್ಸಿಯಿಂದ ಒಳಗಡೆ, ಹೊಸ ಆರ್ಎನ್ಸಿಯಿಂದ. ಹಾಂ, ಇಲ್ಲಿ ಆಚಾರ್ಯ ಕಾಲೇಜಿಂದನೂ ಹೋಗ್ಬೋದು. ಎಲ್ಲಿ? ಆಚಾರ್ಯ ಕಾಲೇಜಿಂದ. ಹಾಂ ಆಚಾರ್ಯ ಕಾಲೇಜಲ್ಲಿ ಇರೋರಿಗೆಲ್ಲ ಹತ್ರ ಆಗುತ್ತೆ ಆಲ್ಮೋಸ್ಟ್. ಹಾಂ, ನಮ್ಮ ಮನೆಯಿಂದ ಒಂದು 40 ಕಿಲೋಮೀಟರ್. 40 ಕಿಲೋಮೀಟರ್ಸ್ ನಮ್ಮ ಮನೆಯಿಂದ. ಅಂದರೆ ಜಾಲಹಳ್ಳಿ ಕ್ರಾಸಿಂದ 40 ಕಿಲೋಮೀಟರ್ಸ್ ತಾನೆ. ನೀನು ಎಷ್ಟಲ್ಲಿ ಬಂದಿದ್ಯಾ ಇಲ್ಲಿಗೆ? ನಾನು ಅವಾಗ ಒಂದು 3 years ಬ್ಯಾಕ್ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಬರ್ತಾ ಇದ್ವಿ. ಏನಕ್ಕೆ ಬರ್ತಿದ್ರಿ? ಓಕೆ, ಹಂಗೆ ಎಂಜಾಯ್ ಮಾಡ್ಕೊಂಡು ಹೋಗಕ್ಕೆ ಬರ್ತಾ ಇದ್ವಿ. ನಾನು ನಿನ್ನ ಜೊತೆನೇ ಬಂದಿದ್ದು. ಲೈಕ್ ಆಲ್ಮೋಸ್ಟ್ 3 times ಆಯ್ತು ಅಷ್ಟೇ ನಾನು ಬಂದು. ಏನು ಕರ್ಕೊಂಡೋಗಿದ್ದು ಅಂದರೆ ಅಲ್ಲಿರೋ ವೆದರ್ಗೆ ಅಂದರೆ ಈವ್ನಿಂಗ್ 4 o'clock ಮೇಲೆ ಒಳ್ಳೆ ಸನ್ಸೆಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಿನ್ನ ಕರ್ಕೊಂಡಿದ್ದೆ, ಅದನ್ನು ತೋರಿಸ್ಬೇಕು, ಆ ಸನ್ಸೆಟ್ ಅಂತ. ಆ್ಯಕ್ಚುಲಿ ಇವತ್ತು ವೆದರ್ ತುಂಬ ಚೆನ್ನಾಗಿದೆ ಅಲ್ವಾ? ಬಿಸಿಲಿದ್ರೆ ಈ ಟೈಮಲ್ಲಿ ಯಾರು ಹೋಗಬೇಡಿ. ಈ ರೂಟಲ್ಲಿ ಬಿಸಿಲಿದ್ದಾಗ ಹೋದ್ರೆ ಸುಮ್ಮನೆ ನಮ್ಗೆ ಹೋದ್ರೂ ವೇಸ್ಟು. ತುಂಬ ಫುಲ್ ಬಿಸಿಲು ಹೊಡಿತಾ ಇರುತ್ತೆ, ಅಲ್ಲೇನು ಎಂಜಾಯ್ ಮಾಡೋದಕ್ಕಾಗಲ್ಲ ನಾವು. ನಾವು ಹೋಗ್ತಾ ಇರೋದು ಆಚಾರ್ಯ ರೂಟಿಂದ ಒಳಗಡೆಯಿಂದಾನೆ. ಆ್ಯಕ್ಚುಲಿ ನಾವು ಹೋಗ್ತಾ ಇರೋ ರೂಟ್ ಬಂದ್ಬಿಟ್ಟು ಜಾಲಹಳ್ಳಿ ಕ್ರಾಸಿಂದ ಅಲ್ಲ, ಆಚಾರ್ಯ ರೂಟಿಂದ. ಜಾಲಹಳ್ಳಿ ಕ್ರಾಸಿಂದ ಫಸ್ಟ್ ಟೋಲು ಹಂಗಾಸಿನೂ ಬರ್ಬೋದು. ನಾವು ಒಳಗಡೆ ಶಾರ್ಟ್ ಕಟ್ಟಿಂದ ಬರ್ತಾ. ಇಲ್ಲಿ ರೋಡ್ ಚೆನ್ನಾಗಿದೆ, ಸರೌಂಡಿಂಗ್ ನೇಚರ್ ಚೆನ್ನಾಗಿದೆ, ಫುಲ್ ಹಳ್ಳಿ ಥರ ಇಲ್ಲಿ. ಗೈಸ್ ಇದೆ ನೆಲಮಂಗಲ ಆರ್ಎನ್ಸಿ. ಈ ಆರ್ಎನ್ಸಿ ಬಂದು ಮುದ್ದೆಯಾಗಿ ಲೆಫ್ಟ್ ಎತ್ಕೊಂಡೇ ಬೆಟ್ಟ ರೋಡ್ ಇದೇ ಗೈಸ್ ಆರ್ಎನ್ಸಿ. ಗೈಸ್ ಇನ್ನೇನು ಬಂದು ಇನ್ನೊಂದು 20 meters. 20 meters ಅಷ್ಟೇನಾ? ಓನ್ಲಿ 20 meters. ಓನ್ಲಿ 20 meters. ಗೈಸ್ ಇದೆ ಬೆಟ್ಟದ್ದು ಮೇನ್ ಎಂಟ್ರೆನ್ಸ್ ಆರ್ಚ್. ಬೆಟ್ಟಹಳ್ಳಿ ಎಂಟ್ರೆನ್ಸ್ ಇದು. ಗೈಸ್ ಇವಾಗ ಆಂಜನೇಯ ಟೆಂಪಲ್ ಇದೆ. ಅವಾಗ ಬಂದಾಗ ಚಿಕ್ಕ ದೇವಸ್ಥಾನ, ಇವಾಗ ದೊಡ್ಡದಾಗಿ ಕಟ್ತಿದ್ದಾರೆ. ತುಂಬ ಚೆನ್ನಾಗಿದೆ. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಈ ಕ್ಲೈಮೇಟಿಗೆ ಬಂದ್ರೆ ಚೆನ್ನಾಗಿ ಕಾಣಿಸೋದು, ಚೆನ್ನಾಗಿರೋದು. ಬಿಸಿಲು ಟೈಮಲ್ಲೆಲ್ಲ ಬಂದರೆ ಈ ಫೀಲ್ ಸಿಗೋದು. ಫಸ್ಟ್ ಇದೆಲ್ಲ ಮಣ್ ರೋಡ್ ಗಾಯ್ಸ್, ಇವಾಗ ಟಾರ್ ರೋಡ್ ಹಾಕಿರೋದು. ಅವಾಗೆಲ್ಲ ಆಫ್ ರೋಡ್ ಅವಾಗೆಲ್ಲ. ಆ ಬೆಟ್ಟನೂ ಅಷ್ಟೇ, ಮುಂಚೆ ಆಫ್ ರೋಡ್ ಇತ್ತು, ಇವಾಗ ಸಿಮೆಂಟ್ ಹಾಕಿದ್ದಾರೆ. ಅವಾಗ ಫೇಮ್ ಆಗಿರಲಿಲ್ಲ ಬೆಟ್ಟ, ಬರ್ತಾ ಇವಾಗ ಫೇಮ್ ಆಗಿದೆ. ಗಾಯ್ಸ್ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟ. ಕಾರ್ ಬರ್ತಿದೆಯಲ್ಲ ಅದೇ ರೂಟು, ಬೆಟ್ಟ ರೂಟು. ಸಿಟಿಗೆ ರೈಟ್ ಹಾಕೊಂಡು ಅಷ್ಟೇ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಬೆಟ್ಟ ರೂಟು. ನೀರಿದೆ ಅಂತ ನೀರು ಹಾಕ್ಬಿಟ್ಟಿದೆ. ಕೆರೆ ಇದೆ, ಫುಲ್ ಇದೆ, ಸೂಪರ್ ಆಗಿ. ನೀರು ಕಮ್ಮಿ ಇದೆ ಆ್ಯಕ್ಚುಲಿ ಇಲ್ಲಿ ಇವತ್ತು. ಮೇಲೆ ಹೋಗ್ತಿದ್ದಂಗೆ ಬ್ಯಾಕ್ ಸೈಡ್ ತೋರಿಸ್ತೀವಿ ನೋಡಿ. ಮುಂಚೆ ರೋಡೆಲ್ಲ ಫುಲ್ ಆಫ್ ರೋಡ್ ಇತ್ತು, ಮಣ್ ರೋಡು. ಇವಾಗ ಸಿಮೆಂಟ್ ಹಾಕಿರೋದು. ಎಲ್ಲ ಯಾರ್ಯಾರು ತುಂಬ ಜನ ಬಂದಿದ್ದಾರೆ. ಬೆಟ್ಟ ಹತ್ತಕ್ಕೆ ಎಷ್ಟು ಚೆನ್ನಾಗಿ. ಬೆಟ್ಟ ಮೇಲವರೆಗೂ ಗಾಡಿ ಹೋಗುತ್ತೆ ಗಾಯ್ಸ್, ನಡ್ಕೊಂಡು ಹೋಗೋದೇನು ಬೇಡ, ಮೇಲವರೆಗೂ ಗಾಡಿ ಹೋಗುತ್ತೆ. ಎಲ್ಲ ಹೋಗ್ತಾ ಇದ್ದಾರೆ. ಮುಂಚೆ ಜಾಸ್ತಿ ಜನ ಬರ್ದಾಗಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಇವಾಗ ಸಿಮೆಂಟ್ ರೋಡೆಲ್ಲ ಹಾಕಿ ಸ್ವಲ್ಪ ಒಂದು ನಿಯರ್ ಆಯಿತು, ಇದು ಫೇಮ್
ಟೆಂಪಲ್ ಬೇರೆ ಐತಿ, ಅದು ಟೆಂಪಲ್ ಓಪನ್ ಇಲ್ಲ. ಇನ್ನು ಮೇಲೆ ಹೋಗ್ತದೆ ಬ್ಯಾಕ್ ಸೈಡ್ ವ್ಯೂ. ಒಂದ್ಸತಿ ಬಂದಾಗ ನಾನು ಇಬ್ಬರೇ, ಯಾರು ಸಪೋರ್ಟ್ ಇಲ್ಲದೇನೆ Video ಮಾಡಿದ್ವಿ, ಚೆನ್ನಾಗಿ. ಬಂದು ಅದು ಪ್ಲೇಸ್ ಎಲ್ಲ ತೋರಿಸ್ತೀವಿ. ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಗಾಡಿ. ಅವ್ರಿಗೇನೋ ಗೊತ್ತಿಲ್ಲವಲ್ಲ, ಮೇಲವರೆಗೂ ಗಾಡಿ ಹೋಗುತ್ತೆ. ಬೆಟ್ಟ ಹತ್ತಿಸ್ಬೋದು ಆ್ಯಕ್ಚುಲಿ ಗಾಡೀಲಿ. ಬ್ಯಾಕ್ ಸೈಡ್ ತೋರಿಸ್ತೀವಿ ಈಗ. ಈ ಬ್ಯಾಕ್ ಸೈಡ್ ಫುಲ್ ಬ್ಯಾಕ್ ಸೈಡ್ ಆ್ಯಕ್ಚುಲಿ ಜನನೂ ಇದ್ದಾರೆ. ಜನನೇ ಇದ್ದಾರೆ, ಸಂಡೇ ಬೇರೆ. ಫೈನಲಿ ರೀಚ್ ಗೈಸ್ ಬೆಟ್ಟಕ್ಕೆ. ತುಂಬ ಗಾಡಿ ಇದೆ, ತುಂಬ ಚೆನ್ನಾಗಿದೆ. ಇದೇ ಟೆಂಪಲ್ಲು. ಇದು ಟೆಂಪಲ್ ಬಂದು ಯಾವುದು ಅಂದರೆ ಆಂಜನೇಯ ಸ್ವಾಮಿದು ದೇವಸ್ಥಾನ. ಯಾವಾಗಲೂ ಕೇಳ್ತಾ ಇದ್ದಾರೆ ಇದೇ ಗೈಸ್ ಲೊಕೇಶನು. ಈ ಊರ ನೇಮ್ ಬಂದು ಬೆಟ್ಟಳ್ಳಿ ಅಂತ. ನಾನು ಅಲ್ಲಿ ಮೇಯ್ನ್ ಎಂಟ್ರೆನ್ಸ್ ಆರ್ಚ್ ಅಂತ ನಿಮಗೆ ಹೇಳಿದ್ನಲ್ಲ, ಅಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ ಗೈಸ್. ಏನಿಲ್ಲ, ನೆಲಮಂಗಲೆಯಿಂದ ಆರ್ ಎಮ್ ಸಿಯಿಂದ ಸೀದಾ ಬೆಟ್ಟಳ್ಳಿ ಅಂತ ಊರು. ಆ ಊರ ಹತ್ರ ಬರ್ತಿದ್ದಾಗ ನಿಮ್ಗೆ ಆರ್ಚ್ ಸಿಗುತ್ತೆ. ಆರ್ಚ್ ಒಳಗಡೆ ಬಂದರೆ ನಿಮಗೆ ಒಳಗಡೆ ಬೆಟ್ಟದ ರೂಟ್ ಜಾಯ್ನ್ ಆಗುತ್ತೆ. ಏನಿಲ್ಲ ಗೈಸು, 40 ಕಿಲೋಮೀಟರ್ಸ್ ನಮಗೆ ಮನೆಯಿಂದ, 1 hour ಜರ್ನಿ. ದೂರ ಏನಿಲ್ಲ, ಬಂದು ವಿಸಿಟ್ ಮಾಡಿ ನೋಡಿ ಒಂದ್ಸತಿ, ತುಂಬ ಚೆನ್ನಾಗಿರುತ್ತೆ. ಟ್ರೈನ್ ಬೇರೆ ಹೋಗ್ತಾ ಇದೆ, ಸಿಕ್ಕಾಪಟ್ಟೆ ಗಾಡಿ ಇದೆ ಮೇಲ್ಗಡೆ. ಯೂಶಲಿ ಬರೋದ್ಕಿಂತ ಈ ಸಲ ತುಂಬ ಗಾಡಿ ಗಾಡಿ ಇದೆ. ಆಕ್ಚುಲಿ ನಾವು ಬಂದಾಗ ಗಾಡಿ ನಾವು ಇಲ್ಲಿ ಪಾರ್ಕ್ ಮಾಡಲ್ಲ, ಕೆಳಗಡೆ ಇನ್ನೊಂದು ಪ್ಲೇಸ್ ಇದೆ, ಅಲ್ಲಿ ಪಾರ್ಕ್ ಮಾಡೋದು. ಸೊ ತೋರಿಸ್ತೀನಿ. ನಾವು ಯೂಸ್ ಒಳಗೆ ಬಂದರೆ ಗಾಡಿ ಅಲ್ಲಿ ನಿಲ್ಸಿದ್ನಲ್ಲ, ಯಾವಾಗಲೂ ಅಲ್ಲೇ ನಿಲ್ಸೋದು ಗೈಸ್. ನಾವು ಬಂದಾಗೆಲ್ಲ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಇದೇ ಜಾಗದಲ್ಲೇ ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡೋದು. ಹೆಲ್ಮೆಟ್ ಇಟ್ಬಿಟ್ಟು ಹೆಲ್ಮೆಟ್ ಸಪೋರ್ಟ್ ತೊಗೊಂಡು ಇವ್ನು ಫೋನಲ್ಲಿ ವೀಡಿಯೋ ಮಾಡಿರೋದು ಯಾರು ಇರಲಿಲ್ಲ ಅವತ್ತು ಅಂತ. ಬಟ್ ಆದರೆ ಆ ವಿಡಿಯೋ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಯಾರ ಜೊತೆ ಆದರೂ ಬಂದು ಸಿಕ್ಕಾಪಟ್ಟೆ ವೀಡಿಯೋಸ್ ಮಾಡ್ಕೋಬೋದು. ಬಂದರೆ ಸ್ವಲ್ಪ ಕ್ಲೈಮೇಟ್ ನೋಡ್ಕೊಂಡು ಬನ್ನಿ. ಗೈಸ್ ಏನು ಗೊತ್ತಾ, ಇವತ್ತು ನಾವು ಬೇಗ ಬಂದುಬಿಟ್ಟಿದ್ದೀವಿ. ಆ್ಯಕ್ಚುಲಿ 4 o'clock ಮೇಲೆ ಬಂದರೆ ಸನ್ಸೆಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಸನ್ಸೆಟ್ ನೋಡಬೇಕು, ಆ ಇಲ್ಲಿಂದ ನೇಚರ್ ವೈಬ್ ಮಾಡಬೇಕು ಅಂದರೆ ಮಾಡಬೇಕು ಅನ್ನೋರೆಲ್ಲ 3:30 ಮೇಲೆ ಬನ್ನಿ. ಅಲ್ಲೊಂದು ಕೆರೆ ಇದೆ, ತೋರಿಸ್ತೀನಿ. ಗೈಸ್ ನಿಜ ಸಕ್ಕತ್ತಾಗಿದೆ, ಬನ್ನಿ. ಯಾರ್ಯಾರು ಈ ಲೊಕೇಶನ್ ಬರ್ತಿರೋ ಅವರೆಲ್ಲ ನಮ್ಗೆ ಕಮೆಂಟ್ ಮಾಡಿ. ಆಲ್ರೆಡಿ ಬಂದಿರೋರು ಕಮೆಂಟ್ ಮಾಡಿ, ಈ ಪ್ಲೇಸ್ ಗೊತ್ತಿರೋರು ನಮಗೆ ಕಮೆಂಟ್ ಮಾಡಿ. ಹೆಂಗಿದೆ, ಯಾವ ಥರ ವೈಬ್ ಇದೆ ಕಮೆಂಟ್ ಮಾಡಿಬಿಟ್ಟು ನಮ್ಗೆ ಹೇಳಿ. ಗೈಸ್ ಅಷ್ಟೇ, ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಎಂಡ್ ಅಂದರೆ ಇನ್ನು ಕೆಳಗಡೆ ಹೋಗಿ ಅಂಕಲ್ ಅಂಗಡಿಲಿ ಟೀ ಕುಡ್ದು ಹೋಗ್ತೀವಿ. ಇಷ್ಟೊತ್ತವರೆಗೂ ಆರಾಮಾಗಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ತುಂಬ ಗಾಡಿ ಇತ್ತು. ಕುತ್ಕೊಂಡು ಮಾತಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಫುಲ್ ವೈಬ್ ಮಾಡ್ಬೇಕು ಮಾತ್ರ, ನೇಚರ್ ವೈಬ್ ಮಾಡೋಕ್ಕಾದ್ರೆ ಇದೇ ಜಾಗಕ್ಕೆ ಬನ್ನಿ, ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ವೈಬ್ ಮಾಡ್ಬೋದು. ಅಷ್ಟೇ ಗೈಸ್, ಏನಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಪ್ರಿಷಾ ಗೌತಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದೇ ಥರ ಯಾವುದೇ ಥರ ವ್ಲಾಗ್ ಬೇಕು ಅಂದರೂ ನಮಗೆ ಕಮೆಂಟ್ ಮಾಡಿ, ನಾವು ಸೀರಿಯಸ್ಲಿ ಆ ವ್ಲಾಗ್ನ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು, ಬಾಯ್.